ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. IAS ಆಗಿರ್ಬೋದು, KAS ಆಗಿರ್ಬೋದು, ಇತರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇನ್ಫಾರ್ಮೇಷನ್ ಸಲುವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಸೊ ಇವತ್ತಿನ ವಿಡಿಯೋ ಒಳಗೆ ನಾವು IAS ಇಂಟರ್ವ್ಯೂ ಒಳಗೆ ಮಾಡಬಾರ್ದಾದಂಥ 3 ತಪ್ಪುಗಳು ಯಾವ ತಪ್ಪುಗಳನ್ನ ಮಾಡ್ತಾರೋ ಅಂಡ್ ಆ 3 ತಪ್ಪು ಮಾಡಿರೋ ಡೆಫಿನೆಟ್ಲಿ ಕಡಿಮೆ ಮಾರ್ಕ್ಸ್ ಬೀಳ್ತಾವು, ಸಮ್ವೇರ್ ಸೆಲೆಕ್ಷನ್ ಆಗುದಿಲ್ಲ ಅಂತ ಹೇಳಿ ಇಂಪಾರ್ಟೆಂಟ್ 3 ತಪ್ಪುಗಳು ಯಾವುವು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಾಗ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಪಾಯಿಂಟ್ ಈಸ್, ಫಸ್ಟ್ ತಪ್ಪು ಏನ್ ಮಾಡ್ತಾರೆ ಬಹಳಷ್ಟು ಜನ ಅಂತಂದ್ರ ಅಂಡ್ ಏನ್ ತಪ್ಪು ಮಾಡಬಾರ್ದು ಅಂತಂದ್ರ ನಿಯತ್ತಾಗಿರ್ಬೇಕು. ನೀವು ಲಾಯಲಿಟಿ ಇಂಪಾರ್ಟೆಂಟ್ ಆಗ್ತೈತಿ. IAS ಏನು ಇಂಟರ್ವ್ಯೂ ಒಳಗೆ ನೀವು ಎಂಟ್ರಿ ಕೊಡ್ತಿರಲ್ಲ, ಅಲ್ಲಿ ನೀವು ಒಂದು ನಿಯತ್ ಇಂಪಾರ್ಟೆಂಟ್ ಇರ್ತೈತಿ. ಚೆಕ್ ಮಾಡ್ತಾರೆ ಹಾನೆಸ್ಟ್ ಆಗಿ ಇವ್ ಆನ್ಸರ್ ಮಾಡತ್ತಾನೋ ಇಲ್ಲೋ, ಆನೆಸ್ಟ್ ಆಗಿ ಇವ್ರು ಆನ್ಸರ್ ಮಾಡತ್ತಾರೋ ಇಲ್ಲೋ, ಅದು ಬಹಳ ಇಂಪಾರ್ಟೆಂಟ್. ಸೊ ಈಗ IAS ಆಫೀಸರ್ ಆದ್ಮೇಲೆ ನೀವು ಸೊಸೈಟಿ ಸಲುವಾಗಿ ಕೆಲಸ ಮಾಡ್ಬೇಕಾಗ್ತೈತಿ. ಗ್ರೌಂಡ್ ಲೆವೆಲ್ ಇಂದ ಹಿಡಿದು ನೀವು ಎಲ್ಲಾನು ನೋಡ್ಬೇಕಾದಂತ ಟೈಮ್ ಒಳಗೆ ನೀವು ಆನೆಸ್ಟ್ ಇಲ್ಲ ಅಂತಂದ್ರೆ ನಿಮ್ಮಿಂದ ನಿಮ್ಮ ಒಂದು ಕೆಲ್ಸಕ್ಕೆ ಜಸ್ಟಿಸ್ ಸಿಗಂಗಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತೈತಿ. ಹಿಂಗಾಗಿ ಲಾಯಲಿಟಿ ಅನ್ನೋದೈತೆ ಅದು ಭಾಳ ಇಂಪಾರ್ಟೆಂಟ್ ಐತಿ. ಈಗ IAS ಯಾಕೆ ಆಗ್ಬೇಕು ಅನ್ಕೊಂಡಿ ಅಂದಾಗ ಏನೇನೋ ಆನ್ಸರ್ಗಳನ್ನ ಕೊಡೋದು, ನಾ ಆ ಸೊಸೈಟಿಗೆ ಇಂಪ್ರೂವ್ ಮಾಡಕ್ ನಿಂತೇನಿ, ಅದ್ ಮಾಡಕ್ ನಿಂತೇನಿ, ಅವಾಗನೇ ನಿಮ್ನವ್ರು ಹಿಡಿದು ಬಿಡ್ತಾರೆ. ಒಂದ ಪಾಯಿಂಟ್ ಒಳಗೆ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ ಎಸ್ ಈ ವ್ಯಕ್ತಿ ಲಾಯಲ್ ಇಲ್ಲ ಅಂತ ಹೇಳಿ. ಅಂಡ್ ಇನ್ನು IAS ಒಂದು ಇಂಟರ್ವ್ಯೂ ಆಗಿರ್ಬೋದು, ಮಾಕ್ ಟೆಸ್ಟ್ ಒಳಗೆ ಫಿಕ್ಸ್ ಒಂದು ಕ್ವಶನ್ ಕೇಳ್ತಿರ್ತಾರೆ, ಯಾಕೆ ನೀವು IAS ಆಗಬೇಕು ಅಂತ ಹೇಳಿ. ಆ ಕ್ವಶನ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋಗೆ ಡಿಟೇಲ್ ನಮಗೆ ಆನ್ಸರ್ ಮಾಡ್ತೀನಿ. ಸೊ ಅದನ್ನಿಲ್ಲ ಇನ್ ಬಿಟ್ವೀನ್ ತರೋದು ಬೇಡ. ಸೊ IAS ಇಂಟರ್ವ್ಯೂವರ್ಸ್ ಏನಿರ್ತಾರಲ್ಲ, ನಮ್ಮ ಒಂದು ಇಂಟರ್ವ್ಯೂ ಯಾರು ತಗೋತಿರ್ತಾರಲ್ಲ, ಅವ್ರ ನಮ್ಮಂತ ಎಷ್ಟೋ IAS ಆಫೀಸರ್ನ ಆಲ್ರೆಡಿ ರೆಡಿ ಮಾಡಿರ್ತಾರೆ, ಇಂಟರ್ವ್ಯೂ ತಗೊಂಡಿರ್ತಾರೆ ಎಷ್ಟೋ ಜನದ. ಅಂಡ್ ಸ್ವತಃ IAS ಆಗಿ ರಿಟೈರ್ಡ್ ಆಗಿ ಮತ್ತೆ ಯಾವ್ಯಾವ್ದೋ ದೊಡ್ಡ ದೊಡ್ಡ ಹುದ್ದೆ ಒಳಗೆಲ್ಲ ಇರ್ತಾರೆ. ಸೊ ಜಸ್ಟ್ ನಮ್ಮ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ ಇರ್ಬೋದು, ನಮ್ಮ ಒಂದು ಸ್ಮೈಲ್ ಇರ್ಬೋದು, ನಮ್ಮ ಹಾವ ಭಾವ ಆಗಿರ್ಬೋದು, ನಮ್ಮ ಜಸ್ಟ್ ಒಂದು ಸೆಂಟೆನ್ಸ್ ಇಂದ ಈ ವ್ಯಕ್ತಿ ಹಿಂಗ ಅದಾನು, ಈ ವ್ಯಕ್ತಿ ಹಿಂಗ ಅದಾಳು ಅನ್ನೋದನ್ನ ಅವ್ರು ಆರಾಮಾಗಿ ಕಂಡು ಹಿಡಿತಾರೋ. ಸೊ ಅವ್ರ ಮುಂದೆ ಸುಳ್ಳು ಹೇಳೋದಾಗಿರ್ಬೋದು, ಆಕ್ಟ್ ಮಾಡೋದಾಗಿರ್ಬೋದು, ಓವರ್ ಸ್ಮಾರ್ಟ್ನೆಸ್ ತೋರಿಸೋದಾಗಿರ್ಬೋದು, ಈ ತರ ಏನು ನಿಮ್ದು ಅಲ್ಲಿ ವರ್ಕ್ ಆಗಂಗಿಲ್ಲ. ಸೊ ನೀವು ಹೆಂಗ್ ಅದಿರಲ್ಲ, ಲಾಯಲ್ ಆಗಿರಿ, ನಿಯತ್ತಾಗಿರಿ. ಹಂಗಿದ್ರಿ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಇನ್ನೂ ಹೆಚ್ಚು ಮಾರ್ಕ್ಸ್ ಸಿಗ್ತಾವು, ಇವೊಂದು ನೀವ್ ಏನಾರ ಕಡಿಮೆ ಕ್ವಶನ್ಗೆ ಆನ್ಸರ್ ಮಾಡಿರೋನು. ಇನ್ನ ಸೆಕೆಂಡ್ ಟಿಪ್, ಸೆಕೆಂಡ್ ತಪ್ಪು, ಸೆಕೆಂಡ್ ಮಿಸ್ಟೇಕ್ ಏನ್ ಮಾಡ್ತಾರೋ ಅಂಡ್ ಸೆಕೆಂಡ್ ಮಿಸ್ಟೇಕ್ ಯಾವ್ದು ಮಾಡಬಾರ್ದು ಅಂತಂದ್ರ ಓವರ್ ಕಾನ್ಫಿಡೆನ್ಸ್. ಓವರ್ ಕಾನ್ಫಿಡೆನ್ಸ್ ಹೆಂಗ್ ಬರ್ತೈತೆ ಅಂದ್ರೆ, ನಾ ಪ್ರಿಲಿಮ್ಸ್ ಅನ್ನು ಕ್ಲಿಯರ್ ಮಾಡೇನಿ, ನಾ ಮೇನ್ಸ್ ಅನ್ನು ಕ್ಲಿಯರ್ ಮಾಡೇನಿ, ನಾನು ಇಂಗ್ಲಿಷ್ ಫ್ಲೂಯೆಂಟ್ ಐತಿ, ಅಥವಾ ನಾ ಕನ್ನಡ ಮೀಡಿಯಂ ಒಳಗನ ಇಂಟರ್ವ್ಯೂ ಕೊಡಕ ಚೂಸ್ ಮಾಡ್ಕೊಂಡೇನಿ, ಸೊ ನಾ ಆರಾಮ್ಗೆ ಕನ್ನಡ ಒಳಗೆ ಇಂಟ್ರಾಕ್ಟ್ ಮಾಡ್ತೇನಿ. ಓವರ್ ಕಾನ್ಫಿಡೆನ್ಸ್ ನಿಮ್ ಫೇಸ್ ಒಳಗೆ ಕಾಣಿಸ್ಬಾರ್ದು. ಯಾಕಂದ್ರೆ ಒಬ್ರು ಆಫೀಸರ್ ಇದಾರೆ ಅಂದ್ರೆ ಅವ್ರು ಓವರ್ ಕಾನ್ಫಿಡೆಂಟು ಇರಬಾರ್ದು, ಲೆಸ್ ಕಾನ್ಫಿಡೆಂಟು ಇರಬಾರ್ದು, ಅನ್ಲಾಯಲ್ ಆಗಿನೂ ಇರಬಾರ್ದು. ಥರ್ಡ್ ಪಾಯಿಂಟ್, ಮೂರನೇ ತಪ್ಪು ಏನ್ ಮಾಡಬಾರ್ದು ಅಂತಂದ್ರ ಗಡ್ಬಡ್ ಮಾಡೋದು, ಸ್ಟ್ರೆಸ್ ಆಗೋದು. ಅದು ಯಾವಾಗ ಆಗ್ತೈತೆ ಅಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆದಾಗ, ಹೆವಿ ಅಂಜಿಕೆ ಬರ್ತೈತಿ. ಅಂಜಿಕೆ ಬಂದಾಗ ಗಡ್ಬಡ್ ಒಳಗೆ ಏನೋ ಕ್ವಶನ್ ಕೇಳ್ತಾರಂದ್ರೆ ಏನೋ ಮಾತಾಡೋದು, ಏನೋ ಕೇಳಿರ್ತಾರೋ ಏನೋ ಬೇರೆನ ಮಾತಾಡೋದು, ಹೆದರೋದು. ನಮ್ಮ ಪೂರ್ತಿ ಬಾಡಿ ಒಳಗನ ವೇರಿಯೇಷನ್ ಸ್ಟಾರ್ಟ್ ಆಗ್ತೈತಿ. ನಮ್ಮ ಕೈಗಳು ಮೂಮೆಂಟ್ ಮಾಡೋದಾಗಿರ್ಬೋದು, ಫೇಶಿಯಲ್ ಎಕ್ಸ್ಪ್ರೆಷನ್ ಎಲ್ಲಾನು ಚೇಂಜ್ ಆಗ್ತಾವು. ಆದ್ರಿಂದ ನಿಮ್ಗೆ ಬಹಳಷ್ಟನ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತೈತಿ ನಿಮ್ಮ ಒಂದು ಮಾರ್ಕ್ಸ್ ಒಳಗ. ಅಂಡ್ IAS ಇಂಟರ್ವ್ಯೂ ಅಂದ ತಕ್ಷಣ ಅದೇನ್ ಪೂರಾ ಈಸಿ ಇರಂಗಿಲ್ಲ. ಅಂಡ್ ಅಂಜಿಕೆ ಬರ್ದೇ ಇರಕ್ ಚಾನ್ಸ್ ಅನ್ನೋ ಇಲ್ಲ. ಬೇಕಾದಂತವ್ರು ಇದ್ರೂ ಅವ್ರಿಗೆ ಅಂಜಿಕೆ ಬರ್ತೈತಿ, ಭಯ ಆಗೇ ಆಗ್ತೈತಿ, ಸ್ಟ್ರೆಸ್ ಆಗೇ ಆಗ್ತೈತಿ. ಎಲ್ಲೋ ಒಂದ್ ಕಡೆ ನಮ್ಮ ಬ್ರೈನ್ ನಮಗೆ ಹೇಳ್ತಿರ್ತೈತಿ ಏನಾಗುದಿಲ್ಲ, ನೀ ಕಾನ್ಫಿಡೆಂಟ್ ಆಗಿರೋ ಅಂತ. ಬಟ್ ನಮ್ಮ ಹಾರ್ಟ್ ಕೇಳಂಗಿಲ್ಲ, ಡಬ್ 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 ಅನ್ನತಿರ್ತೈತಿ, ಹೆವಿ ಸ್ಟ್ರೆಸ್ ಆಗ್ತೈತಿ, ಭಯ ಆಗ್ತೈತಿ. ಸೊ ಆ ಒಂದು ಭಯ ನೀವು ಹೋಗಿಸ್ಕೋಬೇಕಂದ್ರ ಅದಕ್ಕೂ ಈಗ ಬಹಳಷ್ಟು ಸೊಲ್ಯೂಷನ್ಗಳು ಅದಾವು. ನೀವು ಮಾಕ್ ಟೆಸ್ಟ್ಗಳನ್ನ ಜಾಯ್ನ್ ಆಗ್ರಿ, ಒಂದ್ ಬಿಟ್ಟು 10 ಮಾಕ್ ಟೆಸ್ಟ್ ಜಾಯ್ನ್ ಆಗ್ರಿ. ಒಂದ್ 2-3 ಟೆಸ್ಟ್ ಯಾವಾಗ ನೀವು ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ತೀರಿ ಅವಾಗ ನಿಮ್ದು ಭಯ ದೂರ ಆಗ್ತೈತಿ. ಅದಾದ್ಮೇಲೆ ನೀವ್ ಏನ್ ಮಿಸ್ಟೇಕ್ ಮಾಡತ್ತೀರಿ ಅವ್ರು ನಿಮ್ಗೆ ಯಾವಾಗ ಹೇಳ್ತಾರಲ್ಲ ಅದ್ರ ಮೇಲೆ ನೀವು ವರ್ಕ್ ಮಾಡಿ, ಯಾವ್ದಾರ ಸಬ್ಜೆಕ್ಟ್ ಒಳಗೆ ನೀವು ವೀಕ್ ಇದ್ರಿ ಅಥವಾ ಬಾಡಿ ಪೋಸ್ಚರ್ ಒಳಗೆ ನೀವು ವೀಕ್ ಇದ್ರಿ, ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ನಿಮ್ಮ ಮಿಸ್ಟೇಕ್ಸ್ ಎಲ್ಲ ಅವ್ರು ನಿಮಗೆ ಹೇಳ್ಕೊಡ್ತಾರು. ಸೊ ಆ ಟೈಮ್ ಒಳಗೆ ನಿಮ್ಗೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಟೈಮ್ ಸಿಗ್ತದ. ಸೊ ಭಯ ಬೇಡ, ಓವರ್ ಕಾನ್ಫಿಡೆನ್ಸ್ ಬೇಡ, ಲೆಸ್ ಕಾನ್ಫಿಡೆನ್ಸ್ ಅನ್ನು ಬೇಡ. ಅಂಡ್ ಲಾಯಲಿಟಿ ಐತ್ಲ ಅದು ಬಹಳನ ಇಂಪಾರ್ಟೆಂಟ್ ಐತಿ. ಈ 3 ಮಿಸ್ಟೇಕ್ನ ನೀವು ಮಾಡ್ಲಿಲ್ಲ ಅಂತಂದ್ರೆ ನಿಮಗೆ ಡೆಫಿನೆಟ್ಲಿ ಇನ್ನೂ ಹೆಚ್ಚು ಮಾರ್ಕ್ಸ್ ಬರ್ತಾವ. ಈ IAS ಇಂಟರ್ವ್ಯೂ ಏನೈತ್ಲ ಅದು ಪರ್ಸನಾಲಿಟಿ ಟೆಸ್ಟ್ ಐತಿ. ಇಲ್ಲಿ ಯಾವ್ದೋ ಕಾರಣಕ್ಕೂ ನೀವು ಎಷ್ಟು ಕ್ವಶನ್ಗೆ ಆನ್ಸರ್ ಮಾಡಿರಿ ಅನ್ನೋದಕ್ಕಿಂತ ಜಾಸ್ತಿ ನಿಮ್ಮ ಬಿಹೇವಿಯರ್ ಹೆಂಗೈತಿ, ನೀವು ಲಾಯಲ್ ಅದೇರೋ ಇಲ್ಲೋ, ನೀವು ಆನೆಸ್ಟ್ ಅದೇರೋ ಇಲ್ಲೋ, ಅಂಡ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ನಿಮ್ಮ ಬಿಹೇವಿಯರ್ ಐತ್ಲ ಇದು ಜಾಸ್ತಿನ ಚೆಕ್ ಆಗ್ತೈತಿ. ಬಿಕಾಸ್ ಆಲ್ರೆಡಿ ಪ್ರಿಲಿಮ್ಸ್ ಮೇನ್ಸ್ ಒಳಗ ನೀವು ಎಷ್ಟು ಶಾನೆ ಅದೇರಿ, ಎಷ್ಟು ಜಾನ್ ಅದೇರಿ, ಯಾವ್ಯಾವ ಸಬ್ಜೆಕ್ಟ್ ಮೇಲೆ ನಿಮ್ದು ಎಷ್ಟು ಹಿಡಿತೈತಿ ಅದನ್ನೆಲ್ಲ ಅವ್ರು ಆಲ್ರೆಡಿ ಪ್ರಿಲಿಮ್ಸ್ ಮೇನ್ಸ್ ಒಳಗನ ಚೆಕ್ ಮಾಡಿರ್ತಾರು. ಹಿಂಗಾಗಿ ನಿಮ್ಮ ಪರ್ಸನಾಲಿಟಿ ರಿಲೇಟೆಡ್ ಏನು ನೀವು ಇಂಪ್ರೂವ್ ಆಗಬೇಕು ಅನ್ನೋದ್ರ ಕಡೆ ಹೆಚ್ಚು ಗಮನನ ಪ್ರಿಲಿಮ್ಸು ಮೇನ್ಸ್ ಟೈಮ್ ಜೊತೆನ ನೀವು ಇಂಪ್ರೂವ್ ಮಾಡ್ಕೊಂತ ಹೋಗ್ರಿ. ಬಿಕಾಸ್ ವ್ಯಕ್ತಿತ್ವ ಅನ್ನೋದು ಹೆಂಗಂದ್ರೆ 1-2 ದಿನದೊಳಗನ ಚೇಂಜ್ ಆಗುವಂಥದ್ದಲ್ಲ, ಇಟ್ ಟೇಕ್ಸ್ ಟೈಮ್.
ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ಡೆಫಿನೆಟ್ಲಿ ಯೂಸ್ಫುಲ್ ಆಗಿರ್ತೈತೆ ಅನ್ಕೊಂಡೇನಿ. ಆ್ಯಂಡ್ IAS ಇಂಟರ್ವ್ಯೂ ಬಗ್ಗೆ ನಾ ಭಾಳ ವಿಡಿಯೋ ಮಾಡೇನಿ. ಇವನ್ ವುಮೆನ್ಸ್ ಯಾವ ಥರ ಡ್ರೆಸ್ ಹಾಕೋಬೇಕು, ಮೆನ್ಸ್ದು ಡ್ರೆಸ್ಸಿಂಗ್ ಯಾವ ಥರ ಇರಬೇಕು, IAS ಇಂಟರ್ವ್ಯೂಗೆ ಯಾವ ಥರ ಕೂರ್ಬೇಕು, ಇವನ್ ಕೂರೋದು ಹಿಡಿದು ಅದು ಭಾಳ ಇಂಪಾರ್ಟೆಂಟ್ ಐತಿ. ಯಾವ ಥರ ನೀವು ಡೋರ್ನ ನಾಕ್ ಮಾಡಿ ಅಲ್ಲಿಂದ ಬಂದು ನಿಮ್ಮ ಪ್ಲೇಸಿಗೆ ಕೂರ್ತಿರಲ್ಲ ಅದನ್ನ ಹಿಡಿದ್ನ ತೋರಿಸ್ತೇನೆ. ಆ್ಯಂಡ್ ಇಂಟರ್ವ್ಯೂ ಒಳಗೆ ಕಾನ್ಫಿಡೆನ್ಸ್ ಲೆವೆಲ್ ಹೆಂಗೆ ಇನ್ಕ್ರೀಸ್ ಮಾಡ್ಕೋಬೋದಾಗಿರ್ಬೋದು. ಈ ಥರ ಇಂಟರ್ವ್ಯೂ ರಿಲೇಟೆಡ್ ಒಂದು 5-6 ವಿಡಿಯೋಸ್ ಮಾಡೇನಿ. ಸೊ ಆ ವಿಡಿಯೋಸ್ನ ನೋಡ್ರಿ, ಡೆಫಿನೆಟ್ಲಿ ಹೆಲ್ಪ್ ಆಗ್ತೈತಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.